ಅಂಥವ್ರ ವಿರುದ್ಧ ನಾವು ಮಾತಾಡಬೇಕಾದ ಅಗತ್ಯ ಇಲ್ಲ. ನಾವು ಮಾತಾಡಬೇಕಾದ್ದೇನೆಂದರೆ, ಯಾರು ಚುನಾವಣಾ ಪೂರ್ವದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟು ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಲ್ಲ, ಒಳ ಮೀಸಲಾತಿಯನ್ನ ಮೊದಲನೇ ಅಧಿವೇಶನದಲ್ಲಿ ಸರ್ಕಾರ ಬಂದು ಮೊದಲನೇ ಅಧಿವೇಶನದಲ್ಲಿ ನಾವು ಜಾರಿಗೆ ತರಬೇಕು ಅಂತ ಹೇಳಿದ್ದೀರಲ್ಲ, ಅವರಿಗೆ ನಾವು ಸವಾಲಾಗಬೇಕು. ಅಂಥವ್ರ ಬಗ್ಗೆ ಮಾತಾಡಬೇಕು. ನಾವು ಮುಖ್ಯಮಂತ್ರಿಗಳು ಇದರ ಹೊಣೆಗಾರಿಕೆ ಬರಬೇಕು. ಮುಖ್ಯಮಂತ್ರಿಗಳು ಅಪರಾಧಿಗಳಾಗಿದ್ದಾರ. ಸರ್ಕಾರ ಬಂದು ಎರಡು ವರ್ಷ ಈಗಾಗಲೇ 2 ವರ್ಷ ಮುಗ್ತಾ ಇದೆ. ಯಾರು ಭರವಸೆಯನ್ನು ಕೊಟ್ಟಿದ್ರೋ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋಣ. ನಾವು ಮುಖ್ಯಮಂತ್ರಿಗಳು ಇವತ್ತು ನೇರವಾಗಿ ಹೊಣೆಗಾರಿಕೆ ಬರಬೇಕು. ಯಾವುದೋ ದಲಿತ ಶಾಸಕರುಗಳನ್ನು SC/ST ಶಾಸಕರುಗಳ ಜೊತೆ ನೀವು ತೀರ್ಮಾನ ಮಾಡ್ಕೊಂಡು ಬರ್ರಿ, ಅದ್ರ ಮೇಲೆ ಅದೆಲ್ಲ ಜವಾಬ್ದಾರಿ ನನ್ನ ಮೇಲೆ ಹಾಕೊಡಂತ ಹೇಳುವಂತ ಒಂದು ಬೇಜವಾಬ್ದಾರಿ ಹೇಳಿಕೆ ಇದೆಯಲ್ಲ, ಬೇಜವಾಬ್ದಾರಿ ತೀರ್ಮಾನ ಇದೆಯಲ್ಲ, ನಾವು ನೇರವಾಗಿ ಹೇಳಬೇಕಾದದ್ದು ನಮಗೆ ಶತ್ರು ಮಾನ್ಯ ಮುಖ್ಯಮಂತ್ರಿಗಳು. ನಿಮಗೆ ಪರಿಣಾಮಕಾಲ ಇದೆ, ನೀವು ಇದನ್ನು ಜಾರಿಗೆ ಮಾಡಬೇಕಾದಂತ ಜವಾಬ್ದಾರಿ ನಿಮ್ದಿದೆ. ಇವೆಲ್ಲ ಕಥೆಗಳನ್ನು ಹೇಳ್ಬೇಡಿ, ನೀವು ಇವೆಲ್ಲ ಕಾರಣಗಳನ್ನು ಹೇಳ್ಬೇಡಿ, ಯಾವ ನೆಪಗಳನ್ನ ಹೇಳ್ಬೇಡ್ರಿ. ನೀವು ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕಾದದ್ದು ಇದು ನಿಮ್ಮ ಜವಾಬ್ದಾರಿ. ಸಮಾಜ ಕಲ್ಯಾಣ ಮಂತ್ರಿ ಏನ್ ಮಾಡ್ತಾರ? ಸಮಾಜ ಕಲ್ಯಾಣ ಮಂತ್ರಿ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕಾದಂತ ಹೊಣೆಗಾರಿಕೆ ಇದೆ ಅವರಿಗೆ. ಸಮಾಜ ಕಲ್ಯಾಣ ಮಂತ್ರಿ ಒಳ ಮೀಸಲಾತಿಯ ಒಟ್ಟು ಸಮಗ್ರತೆಯ ಆಶಯಗಳನ್ನ ಜಾರಿಗೆ ತರುವಂತ ಇಲಾಖೆಯ ಮುಖ್ಯಸ್ಥರು. ಅವ್ರನ್ನ ನಾವು ಹೊಣೆಗಾರಿಕೆ ಮಾಡಬೇಕಾಗಿದೆ. ಅವ್ರ ಜಾತಿ ಯಾವುದೋ ಏನೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಯಾವನಾಗಿದ್ರು ನಾವು ಪ್ರಶ್ನೆ ಮಾಡುವಂಥವ್ರು ಆಗಬೇಕು. ನಮಗೆ ಜಾತಿ ಮುಖ್ಯ ಅಲ್ಲ. ಅಲ್ಲಿ ಲಿಂಗಾಯತರಿದ್ರು ನಾವು ಪ್ರಶ್ನೆ ಮಾಡ್ತಿದ್ವಿ, ಅಥವಾ ದಲಿತೇತರಿದ್ರು ಪ್ರಶ್ನೆ ಮಾಡ್ತಿದ್ವಿ, ಮಾದಿಗರಾಗಿದ್ರು ಪ್ರಶ್ನೆ ಮಾಡ್ತಿದ್ವಿ. ಯಾವ ಜಾತಿಗಳಲ್ಲ ನಮ್ಮ ಪ್ರಶ್ನೆ. ಆ ಒಂದು ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರಲ್ಲ, ಅವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರಲ್ಲ, ಸಾಮಾಜಿಕ ನ್ಯಾಯದ ವಿರೋಧಿ ಕುತಂತ್ರ ಮಾಡ್ತಾ ಇದ್ದಾರಲ್ಲ, ಸಂವಿಧಾನದ ವಿರೋಧಿ ಕುತಂತ್ರ ಮಾಡ್ತಾ ಇದ್ದಾರಲ್ಲ, ಸುಪ್ರೀಂ ಕೋರ್ಟ್ ವಿರೋಧಿ ಕುತಂತ್ರ ಮಾಡ್ತಾ ಇದ್ದಾರಲ್ಲ, ಅವರನ್ನು ನಾವು ಇವತ್ತು ಪ್ರಶ್ನೆ ಮಾಡೋದ್ರ ಮೂಲಕ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡಬೇಕು. ನಿನಗೆ ಯಾವುದು ಬಾಬಾ ಸಾಹೇಬರ ಆಶಯಗಳ ಬಗ್ಗೆ ಮಾತಾಡೋದಕ್ಕೆ ನಿನಗೆ ನೈತಿಕ ಹಕ್ಕಿಲ್ಲ ಅನ್ನುವಂಥ ಮಾತನ್ನ ಇದೇ ಮುಖ್ಯಮಂತ್ರಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅದು ಬಹಳ ಮುಖ್ಯವಾದಂಥ ಒಂದು ನಮ್ಮ ಮುಂದುಗಡೆ ಇರುವಂಥ ಸವಾಲುಗಳು. ಹಾಗಾಗಿ ಯಾರೋ ಒಬ್ಬರ ಜೊತೆನೋ ಅಲ್ಲಿ ಯಾರೋ ವಲಯರು ಅಥವಾ ಇನ್ಯಾರೋ ಜೊತೆ ನಾವು ಮಾತುಕತೆ ಮಾಡಿಕೊಂಡು ನಮ್ಮ ಸಮಯಗಳನ್ನು ವೇಸ್ಟ್ ಮಾಡೋದು ಬೇಡ. ನಮ್ಮ ಒಳಗಡೆ ಶತ್ರುತ್ವವನ್ನು ಕಟ್ಕೊಳ್ಳೋದು ಬೇಡ. ನಮಗೆ ಸಮಾಜ ಕಲ್ಯಾಣ ಮಂತ್ರಿ ಟಾರ್ಗೆಟ್, ನಮಗೆ ಮುಖ್ಯಮಂತ್ರಿ ಟಾರ್ಗೆಟ್. ಅವರನ್ನ ಪ್ರಶ್ನೆ ಮಾಡಿ ನಮ್ಮ ಒಳ ಮೀಸಲಾತಿಯನ್ನು ಪಡ್ಕೊಳ್ಬೇಕು. 27ನೇ ತಾರೀಕು ಖಂಡಿತವಾಗಲೂ ನಮಗೆ ಈಗ ಉಪಚುನಾವಣೆಗಳು ಬಂದಿದ್ದಾವ. ಇದರಲ್ಲಿ ಬೇರೆ ರೀತಿಯ ಕೆಲವೊಂದು ಏನು ನಾವು ಕ್ಯಾಬಿನೆಟ್ ಚರ್ಚೆಯನ್ನು ಮಾಡ್ತೀವಿ, ಆದರೆ ಅಲ್ಲಿ ತೀರ್ಮಾನವನ್ನು ನಾವು ಹೊರಗಡೆ ಹಾಕೋದಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಹೊರಗಡೆ ಬರ್ತಿದೆ. ಹಾಗಾಗಿ ನಮಗೆ ಇದೆಲ್ಲ ಪ್ರಶ್ನೆಗಳು ಬೇಡ. 27ನೇ ತಾರೀಕಿಗೆ ಒಳ ಮೀಸಲಾತಿಯ ಪರವಾಗಿ ತೀರ್ಮಾನವನ್ನು ಮಾಡಬೇಕು. 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಇದು ನಮ್ಮ ಮುಖ್ಯವಾದಂಥದ್ದು. ಅಷ್ಟು ಮಾತ್ರ ಅಲ್ಲ, ಇನ್ನಿತರ ಆರ್ಥಿಕ ವಲಯದಲ್ಲಿ ಶಿಕ್ಷಣ, ಉದ್ಯೋಗ ಮತ್ತು ಇನ್ನಿತರ ಬೇರೆ ಬೇರೆ ವಲಯಗಳಲ್ಲಿ ಇದರ ಜಾರಿಗೆ ತರಬೇಕಾದಂಥದ್ದು ಸರ್ಕಾರದ ಹೊಣೆಗಾರ ಅಂತ ಮಾತಾಡ್ತಾ, ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ನಾವು ನಮ್ಮ ಏನು ಒಳಗಡಿನ ನಮ್ಮ ಸಮುದಾಯದ ಒಳಗಡಿನ ನಮ್ಮ ದೌರ್ಬಲ್ಯಗಳನ್ನು ಹೊರಗಡೆ ಹೆಚ್ಚು ತೋರಿಸಿಕೊಳ್ಳದೆ ನಮ್ಮ ಐಕ್ಯತೆಯನ್ನು ಮಾತ್ರ ಪ್ರದರ್ಶನ ಮಾಡೋಣ. ಈ ಐಕ್ಯತೆ ನಮ್ಮ ಗೆಲುವನ್ನು ಸಾಧಿಸುತ್ತೆ. ನಾವು ಗೆಲ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಬಹುಶಃ ಇವತ್ತೇನು ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನ, ಈ ಚಿಂತನ ಮಂಥನವನ್ನು ಮಾಡಿ ಒಳ ಮೀಸಲಾತಿ ಅಂತಿಮವಾಗಿ ಗೆಲ್ಲೋದಕ್ಕೆ ಬೇಕಾಗಿರುವಂತಹ ಒಂದು ರಣತಂತ್ರವನ್ನು ನೀವೇನು ಇವತ್ತು ಮಾಡಿದಿರಿ, ಬಹಳ ಅತ್ಯಂತ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.